ಅಕ್ಷತೆ ಹಾಕಿ ಅರಿಶಿಣ ಕುಂಕುಮ ಹಚ್ಚಿ. ಜರು 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 ಈ ತಾಳ ಮೇಳ ಜರು, ತಾಳಿ ಕಟ್ಟೋ ವೇಳೆ ಈ ಹಸೆ ಮಣೆ ಏರು. ಹೃದಯಕ್ಕೆ ಮಧುವಣಿಗೆ, ವಂಶಾವಳಿಯ ಬೆಳವಣಿಗೆ. ಜರು 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 ಈ ತಾಳ ಮೇಳ ಜರು, ತಾಳಿ ಕಟ್ಟೋ ವೇಳೆ ಈ ಹಸೆ ಮಣೆಯೇ. ಪಲುಕೆ ತೋರಣವೇ ಮಾಸವೇ ಉಳಿಯಲಿ ಕಂಕಣವೇ. ಏನಾಂಟಿ, ನೀನ್ ಹೇಳ್ದ ಹಾಗೆ ನಿನ್ ಇಷ್ಟದ ಪ್ರಕಾರ ಅಥರ್ವ ಭವಾನಿ ಮದ್ವೆ ಆಯ್ತು. ನೀನ್ ಅಕ್ಕನ್ ಕುತ್ತಿಗೆಗೆ ತಾಳಿನೂ ಬಿತ್ತು. ಹೌದು, ಎಲ್ಲ ಚೆನ್ನಾಗಾಯ್ತು. ಇನ್ನು ಅಕ್ಕನ ನಿಮ್ಮನೆ ಸೊಸೆ ಅಂತ ಮನೆ ತುಂಬಿಸ್ಕೊಳ್ಳೋದೊಂದೇ ಬಾಕಿ. ಅದಕ್ಕಿಂತ ಮುಂಚೆ ಇನ್ನೂ ಒಂದ್ ಕೆಲ್ಸ ಬಾಕಿ ಇದೆ. ಇನ್ನೊಂದ್ ಕೆಲ್ಸನಾ? ಏನದು? ಮೊದ್ಲ ವಿಡಿಯೋನ ಡಿಲೀಟ್ ಮಾಡು. ನನ್ ಕಣ್ಮುಂದೆನೆ ಆಗ್ಬೇಕು. ಅದನ್ನಿಟ್ಕೊಂಡ್ತಾನೆ ನಾನೀ ಮದ್ವೆಗೆ ಒಪ್ಕೊಳ್ಳೋ ಹಾಗೆ ನೀನ್ ಮಾಡಿದ್ದು. ಓಹೋ, ಹಾಗಾದ್ರೆ ವಸುಂಧರಾ ಮೇಡಮ್ ಅವ್ರಿಗೆ ಒಳಗೇನೆ ಭಯ ಇದೆ ಅಂತ ಆಯ್ತು. ನೋಡು, ಹೆಚ್ಚು ಮಾತು ಬೇಡ. ಮೊದ್ಲ ವಿಡಿಯೋನ ಡಿಲೀಟ್ ಮಾಡು. ನಾನೆಲ್ಲೋ ಇಷ್ಟೆಲ್ಲ ಆದ್ಮೇಲೆ ಬುದ್ಧಿಗಿದ್ದಿ ಕಲ್ತು ಈ ಮದ್ವೆಲಿ ಖುಷಿಯಾಗಿ ಭಾಗಿಯಾಗಿದ್ದೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನ್ ಅನ್ಕೊಂಡಿದ್ದೆಲ್ಲ ಸುಳ್ಳು ಅಂತ ಈಗ ಗೊತ್ತಾಗ್ತಿದೆ. ನಿನಗ್ ಬೇಕಾಗಿದ್ದೇನು? ಮದ್ವೆ ಆಗುತ್ತಾನೆ, ಅದಾಯ್ತು ತಾನೆ. ಈಗ ವಿಡಿಯೋನ ಡಿಲೀಟ್ ಮಾಡು. ಸಾರಿ ಆಂಟಿ, ಆ ವಿಡಿಯೋನ ನಾನು ಡಿಲೀಟ್ ಮಾಡಲ್ಲ. ಯಾಕೆ ಮಾಡಲ್ಲ? ಮದ್ವೆ ಆದ್ಮೇಲೆ ವಿಡಿಯೋನ ಪಬ್ಲಿಕ್ ಮಾಡಲ್ಲ ಅಂತ ಹೇಳಿದ್ದೆ ತಾನೆ. ಯಾಕೆ ಕೊಟ್ಟು ಮಾತು ಮರ್ತೋಯ್ತಾ? ನೀವೆಲ್ಲ ಹೇಗೆ ಅಂದ್ರೆ, ನೀವ್ ಮಾತ್ರ ಕೊಟ್ಟಿದ್ ಮಾತ್ ಪ್ರಕಾರ ನಡ್ಕೊಳಲ್ಲ, ಆದ್ರೆ ಬೇರೆಯವ್ರ ಮಾತ್ರ ಕೊಟ್ಟಿದ್ ಮಾತ್ ಪ್ರಕಾರ ನಡ್ಕೋಬೇಕು ಅಂತ ಬಯಸ್ತೀರಾ. ಇದು ತಪ್ಪಲ್ವಾ ಆಂಟಿ? ಸಿಂಧು, ನಿನ್ನ ಉಪದೇಶ, ಕಂತೆ, ಪುರಾಣ ಎಲ್ಲ ನನಗ್ ಬೇಕಾಗಿಲ್ಲ. ಈ ವಿಡಿಯೋ ಡಿಲೀಟ್ ಆಗ್ಬೇಕು ಅಷ್ಟೇ. ನನ್ನ ವಿರುದ್ಧ ನಿನ್ನ ಹತ್ರ ಯಾವುದೇ ಸಾಕ್ಷಿ ಇರಬಾರ್ದು. ನೀವೊಂಥರ ಎರಡ್ ತಲೆ ಹಾವ್ತರ ಆಂಟಿ. ನಿಮ್ಮನ್ನ ಕೆಟ್ಟವ್ರು ಅಂತಾನೂ ಹೇಳಕ್ಕಾಗಲ್ಲ, ಹಾಗಂತ ಒಳ್ಳೆಯವ್ರು ಅಂತ ನಿಮ್ಮನ್ನ ನಂಬ್ಕೊಂಡು ಮುಂದೆನೂ ಹೋಗಕ್ಕಾಗಲ್ಲ. ಯಾವಾಗ ಹೇಗ್ ಬದ್ಲಾಗ್ತಿರೋ.
ಹಾಗಾಗಿ ಈ ವಿಡಿಯೋನ ಡಿಲೀಟ್ ಮಾಡಲ್ಲ, ನನ್ನ ಹತ್ರನೇ ಸೇಫ್ ಆಗಿರುತ್ತೆ. ವಸುಂಧ್ರಾ ಎಲ್ಲಿ ಹೋದ್ಲು? ಅಜ್ಜಿ, ಆ ಕಡೆ ನೋಡಿ, ಸಿಂಧು ಮತ್ತೆ ಅಮ್ಮ ಅಲ್ಲಿದ್ದಾರೆ. ಇಲ್ಲಿ ಇಷ್ಟೊಂದ್ ಕೆಲ್ಸ ಇದೆ, ಅಲ್ಲೇನ್ ಮಾಡ್ತಾ ಇದ್ದಾಳ ಅವಳು? ಏನೋ ಮಾತಾಡ್ತಿದ್ದಾರೆ, ಬರ್ತಾರೆ ಬಿಡಿ ಅತ್ತ. ನೀವ್ ಎಂತವ್ರು, ಎಷ್ಟು ಕೆಟ್ಟ ಮನಸ್ಥಿತಿ ಇರೋರು ಅಂತ ಇಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ನನ್ನೊಬ್ಳಿಗೆ ಗೊತ್ತಿರೋದು. ಇಲ್ಲಿ ತನಕ ಅಕ್ಕ ಭಾವ ಎಲ್ರತ್ರನೂ ನೀವು ಒಳ್ಳೆಯವ್ರು ಅಂತ ಮುಖವಾಡ ಹಾಕಿ ನಂಬ್ಸಿರ್ಬಹುದು, ಆದ್ರೆ ನನ್ನ ಹತ್ರ ಹಾಗೆ ನಂಬ್ಸಕ್ ಬರ್ಬೇಡಿ. ನೋಡು, ಕೊನೆದಾಗಿ ಹೇಳ್ತಾ ಇದ್ದೀನಿ, ಬೇಗ ಆ ವಿಡಿಯೋನ ಡಿಲೀಟ್ ಮಾಡು. ಇಲ್ಲ ಅಂದ್ರೆ ಈ ವಸುಂಧರಾದು ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. 10 ತಲೆ ರಾವಣನೇ ನ್ಯಾಯ ನೀತಿ ನಿಷ್ಠೆಗೆ ತಲೆ ಬಾಗ್ಬೇಕಾಯ್ತು. ಇನ್ 2 ಮುಖ ಇಟ್ಕೊಂಡು ನೀವೇನ್ ಮಾಡಕ್ ಸಾಧ್ಯ? ಈ ಮಹಾಭಾರತ ರಾಮಾಯಣ ಕತೆ ಎಲ್ಲ ಬೇಡ, ಬೇಗ ಡಿಲೀಟ್ ಮಾಡು ಅಂದೆ. ನನ್ನ ಅಕ್ಕನ್ ಬದುಕು ಈ ವಿಡಿಯೋ ಮೇಲೆ ನಿಂತಿದೆ. ಈಗ ನಾನು ಇದನ್ನ ಡಿಲೀಟ್ ಮಾಡಿದ್ರೆ ಈ ವಸುಂಧರಾ ಅವರು ಅಕ್ಕನ್ ಬದುಕನ್ನ ಬೇರೆ ತರಾನೇ ಬರೀತಾರೆ. ಇದೇ ತಾನೇ ನೀವು ಮಾಡ್ಬೇಕು ಅನ್ಕೊಂಡಿರೋದು. ಸರಿ, ಆಯ್ತು. ಆದ್ರೆ ಈ ಸಾಕ್ಷಿ ವಿಡಿಯೋಯಿಂದ ನನಗೆ ಯಾವಾಗ ಮುಕ್ತಿ? ನನಗೆ ನಿಮ್ ಮೇಲೆ ಪೂರ್ತಿಯಾಗಿ ನಂಬಿಕೆ ಬರೋ ತನಕ ಅಂತ ಅನ್ಕೊಳ್ಳಿ. ಇದೇ ನಿನ್ ಕೊನೆ ನಿರ್ಧಾರನಾ? ಹೌದು, ಇದೇ ನನ್ ಕೊನೆ ನಿರ್ಧಾರ. ಸರಿ, ಅದೇನ್ ಮಾಡ್ಕೋತೀಯ ಮಾಡ್ಕೋ. ಇನ್ಮೇಲಿಂದ ಈ ವಸುಂಧರಾ ಏನು ಅಂತ ನೋಡ್ತೀಯ. ನೂರ್ ಕಾಲ ಚೆನ್ನಾಗ್ ಬಾಳ್ರಪ್ಪ. ಅಮ್ಮ ಆಶೀರ್ವಾದ ಮಾಡಮ್ಮ. ವಸುಂಧರಾ ಅವ್ರೆ, ಆಶೀರ್ವಾದ ಮಾಡಿ. ನಾನು ಆಶೀರ್ವಾದ ಮಾಡಲ್ಲ. ವಸುಂಧರಾ, ಏನಾಯ್ತು ನಿನ್ಗೆ? ಮಾಮ್, ಏನಿದೆಲ್ಲ? ಅಮ್ಮ, ಈ ಮದ್ವೆಗೆ ಕಾರಣನೇ ನೀನೇ ಆಶೀರ್ವಾದ ಮಾಡಿಲ್ಲ ಅಂದ್ರೆ ಏನ್ ತಮಾಷೆ ಮಾಡ್ತಿದ್ಯಾ? ಇಲ್ಲ, ನಾನ್ ತಮಾಷೆ ಮಾಡ್ತಿಲ್ಲ. ತಮಾಷೆ ಅಲ್ಲ ಅಂದ್ಮೇಲೆ ಅಕ್ಕಂಗ್ ಯಾಕೆ ಆಶೀರ್ವಾದ ಮಾಡಲ್ಲ ಆಂಟಿ? ಅವಳಿಗ್ ನಿಮ್ಮನೆ ಸೊಸೆ ತಾನೆ? ಹೌದು, ಅವಳೀಗ ನಮ್ಮನೆ ಸೊಸೆ, ನಿಮ್ಮನೆ ಮಗಳಲ್ಲ. ಅವಳಿಗೆ ಯಾವಾಗ ಆಶೀರ್ವಾದ ಮಾಡಬೇಕು, ಯಾವಾಗ ಆಶೀರ್ವಾದ ಮಾಡಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು.